ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತಿಸುತ್ತಾ ಇಂದಿನ ಈ ಒಂದು ತರಗತಿಯಲ್ಲಿ ದುಡಿಮೆ ಎನ್ನುವಂತಹ ಒಂದು ಸಮಾಜಶಾಸ್ತ್ರದ ಅಧ್ಯಯನವನ್ನು ಅಭ್ಯಾಸ ಮಾಡೋಣ. ದುಡಿಮೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜೀವನದ ಪ್ರಮುಖ ಭಾಗವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕಾರಣ ವ್ಯಕ್ತಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಆದಾಯವನ್ನು ಗಳಿಸಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ದುಡಿಮೆಯನ್ನು ಮಾಡಿಕೊಳ್ಳಬೇಕು. ಹೀಗಾಗಿ ಆ ಒಂದು ದುಡಿಮೆ ಎನ್ನುವಂಥದ್ದು ವ್ಯಕ್ತಿಗಳ ಜೀವನ ಮಟ್ಟದ ಜೊತೆಗೆ ದೇಶದ ಅಭಿವೃದ್ಧಿಯನ್ನು ಸಹಿತ ತಂದುಕೊಡುವುದು. ಹಾಗಾದರೆ ದುಡಿಮೆ ಅಂದರೆ ಏನು ಎನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ವ್ಯಕ್ತಿಗಳು ವಸ್ತು ರೂಪದ ಅಥವಾ ಆರ್ಥಿಕ ಫಲಾಪೇಕ್ಷೆಯನ್ನು ಪಡೆಯುವ ಉದ್ದೇಶದಿಂದಾಗಿ ದೈಹಿಕವಾಗಿ ಆಗಿರ್ಬೋದು, ಬೌದ್ಧಿಕವಾಗಿ ಆಗಿರ್ಬೋದು, ಶಕ್ತಿಯ ವ್ಯಯ ಮಾಡಿ ಮಾಡುವಂತಹ ಒಂದು ಕೆಲಸವನ್ನು ದುಡಿಮೆ ಅಂತೇಳಿ ನಾವು ಕರೀತೀವಿ. ಏನು ವ್ಯಕ್ತಿಗಳು ವಸ್ತು ರೂಪದ ಪ್ರತಿಫಲವನ್ನು ಪಡೆಯುವಲ್ಲಿ ಅಥವಾ ಆರ್ಥಿಕ ಫಲಾಪೇಕ್ಷೆಯನ್ನು ಹೊಂದುವ ನಿಟ್ಟಿನಿಂದ ತಮ್ಮ ದೈಹಿಕ ಹಾಗೂ ಬೌದ್ಧಿಕ ಶಕ್ತಿಯನ್ನು ವ್ಯಯ ಮಾಡಿ ಮಾಡುವಂತಹ ಒಂದು ಕೆಲಸವನ್ನು ದುಡಿಮೆ ಅಂತೇಳಿ ನಾವು ಕಾಣ್ತೀವಿ. ಈ ದುಡಿಮೆಯು ಪ್ರಮುಖವಾಗಿ ಶ್ರಮ ವಿಭಜನೆಯನ್ನು ಹೊಂದಿರತಕ್ಕಂಥದ್ದು. ಹಾಗಾದರೆ ಶ್ರಮ ವಿಭಜನೆ ಎನ್ನುವಂಥದ್ದು ಏನು? ಶ್ರಮ ವಿಭಜನೆ ಅಂತಂದ್ರೆ ಹೆಸರೇ ಹೇಳುವಂತೆ ಕೆಲಸದ ಹಂಚಿಕೆ ಅಂದರೆ ಕೆಲಸದ ವಿಭಜನೆ. ಹಾಗಾದ್ರೆ ಶ್ರಮ ವಿಭಜನೆ ಎನ್ನುವಂತಹ ವ್ಯಾಖ್ಯಾನವನ್ನು ನೋಡಿದಾಗ ಒಂದು ಕೆಲಸವನ್ನ ವ್ಯಕ್ತಿಗಳ ಅರ್ಹತೆ, ಅಭಿರುಚಿ, ಆಸಕ್ತಿ, ಬುದ್ಧಿವಂತಿಕೆ, ಅನುಭವಗಳ ಆಧಾರದ ಮೇಲೆ ಹಂಚಿಕೊಳ್ಳುವುದನ್ನ ಶ್ರಮ ವಿಭಜನೆ ಅಂತ ನಾವು ಏನು ಒಂದು ಕೆಲಸವನ್ನ ವ್ಯಕ್ತಿಗಳ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ಬುದ್ಧಿವಂತಿಕೆ, ಅರ್ಹತೆ ಆಧಾರದ ಮೇಲೆ ಒದಗಿಸಿಕೊಡುವಂಥದ್ದನ್ನ ಶ್ರಮ ವಿಭಜನೆ ಅಂತ. ಈ ಶ್ರಮ ವಿಭಜನೆಯ ಕುರಿತಾಗಿ ಪ್ರಮುಖ ವಿದ್ವಾಂಸರು ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು ನೀಡತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಪ್ಲೇಟೋ ಶ್ರಮ ವಿಭಜನೆಯ ಕುರಿತಾಗಿ ತನ್ನ ರಿಪಬ್ಲಿಕ್ ಎನ್ನುವಂತಹ ಒಂದು ಕೃತಿಯಲ್ಲಿ ಶ್ರಮ ವಿಭಜನೆ ಕುರಿತಾದಂತಹ ಒಂದು ಅಭಿಪ್ರಾಯವನ್ನು ಮಂಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ದಿ ರಿಪಬ್ಲಿಕ್ ಎನ್ನುವಂತಹ ಒಂದು ಕೃತಿಯಲ್ಲಿ ಪ್ಲೇಟೋ ಶ್ರಮ ವಿಭಜನೆಯ ಕುರಿತಾಗಿ ಎಂತಹ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಮಾನವ ಸಮಾಜವು ಸ್ವಾಭಾವಿಕವಾಗಿ ಅಸಮಾನತೆಯಿಂದ ರೂಪುಗೊಂಡಿದ್ದು, ಅದು ಶ್ರಮ ವಿಭಜನೆಯಿಂದ ರೂಪಿತಗೊಂಡಿರತಕ್ಕಂಥದ್ದು ಎನ್ನುವಂತಹ ಒಂದು ಮಾತನ್ನ ದಿ ರಿಪಬ್ಲಿಕ್ ಎನ್ನುವಂತಹ ಒಂದು ಪ್ಲೇಟೋನ ಕೃತಿಯಲ್ಲಿ ಕಾಣಬಹುದು. ಪ್ಲೇಟೋ ದಿ ರಿಪಬ್ಲಿಕ್ ಎನ್ನುವಂತಹ ಒಂದು ಕೃತಿಯಲ್ಲಿ ಶ್ರಮ ವಿಭಜನೆಯ ಕುರಿತಾಗಿ ನೀಡಿರ್ತಕ್ಕಂಥ ಅಭಿಪ್ರಾಯ ಏನು ಅಂದರೆ, ಮಾನವ ಸಮಾಜವು ಸ್ವಾಭಾವಿಕವಾಗಿ ಅಸಮಾನತೆಯಿಂದ ರೂಪುಗೊಂಡಿದ್ದು, ಅದಕ್ಕೆ ಕಾರಣ ಶ್ರಮ ವಿಭಜನೆ ಎನ್ನುವಂತಹ ಒಂದು ಮಾತನ್ನು ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ಒಂದು ಮಾನವ ಸಮಾಜದಲ್ಲಿ ಆರ್ಥಿಕವಾದಂತಹ ಒಂದು ಮೇಲುಕೀಳು ಇರ್ಬೋದು, ಅಥವಾ ಸಾಮಾಜಿಕವಾಗಿ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂತಹ ಮೇಲುಕೀಳುಗಳು ಇರ್ಬೋದು. ಅವುಗಳು ರೂಪುಗೊಳ್ಳುವ ಪ್ರಮುಖ ಕಾರಣವನ್ನ ಪ್ಲೇಟೋ ಏನನ್ನಾಗಿ ನೀಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಅಂದರೆ, ಶ್ರಮ ವಿಭಜನೆಯೇ ಆರ್ಥಿಕ ಅಸಮಾನತೆ ಹಾಗೂ ಸಾಮಾಜಿಕ ಅಸಮಾನತೆಗೆ ಕಾರಣ ಎನ್ನುವಂಥದ್ದನ್ನು ಹೇಳ್ತಕ್ಕಂಥದ್ದು ನಾವು ಕಾಣಬಹುದು. ಅದೇ ರೀತಿಯಾಗಿ ಪ್ಲೇಟೋನ ನಂತರ ಕಾರ್ಲ್ ಮಾರ್ಕ್ಸ್ ಅವರು ಈ ಶ್ರಮ ವಿಭಜನೆಯ ಕುರಿತಾದಂತಹ ಒಂದು ಅಭಿಪ್ರಾಯವನ್ನು ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯ ಇರುವಂತಹ ಕೆಲಸಗಾರರನ್ನ ರೂಪಿಸುತ್ತದೆ ಎನ್ನುವಂತಹ ಒಂದು ಮಾತನ್ನ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಏನು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನ ರೂಪಿಸುತ್ತದೆ ಎನ್ನುವಂತಹ ಒಂದು ಮಾತನ್ನ ಕಾರ್ಲ್ ಮಾರ್ಕ್ಸ್ ಹೇಳಿದ್ದಾರೆ. ಇದನ್ನ ಯಾವ ರೀತಿಯಾಗಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದರು ಎನ್ನುವಂಥದ್ದನ್ನು ನಾವು ನೋಡ್ಕೊಂಡಾಗ, ಈ ಶ್ರಮ ವಿಭಜನೆ ಎನ್ನುವಂಥದ್ದು ಒಂದು ಕೆಲಸವನ್ನ ಆಳವಾಗಿ ಪರಿಣಿತಿ ಹೊಂದಿರತಕ್ಕಂತಹ ವ್ಯಕ್ತಿಗೆ ಮಾತ್ರ ಒದಗಿಸಿಕೊಡುವುದರಿಂದ, ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಆ ವ್ಯಕ್ತಿಯು ಕೆಲಸದ ಬಗ್ಗೆ ಕಡಿಮೆ ಒಂದು ಜ್ಞಾನವನ್ನು ಹೊಂದಿರುವಂತಹ ಒಂದು ಅವಕಾಶ ಇರುವುದರಿಂದ, ಇದು ಕೇವಲ ಒಂದೇ ಕೆಲಸದ ಕುರಿತಾದಂತಹ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಡುವುದರಿಂದ ಈ ಒಂದು ಅಭಿಪ್ರಾಯವನ್ನು ನಾವು ಕಾಣ್ತೀವಿ. ಏನು ಶ್ರಮ ವಿಭಜನೆ ಕಡಿಮೆ ಕೌಶಲ್ಯ ಇರತಕ್ಕಂತಹ ಕೆಲಸಗಾರರನ್ನ ರೂಪಿಸುತ್ತದೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ನಾವು ಕಾಣ್ತೀವಿ. ಹಾಗಾದರೆ ಶ್ರಮ ವಿಭಜನೆ ಏನನ್ನ ಸೂಚಿಸುತ್ತದೆ ಅಥವಾ ಏನನ್ನ ಒಳಗೊಂಡಿದೆ ಎಂಬುದನ್ನು ನೋಡುವಾಗ ವಿಶೇಷ ಪರಿಣಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು.
ವಿಶೇಷ ಪರಿಣಿತಿ. ಶ್ರಮ ವಿಭಜನೆಯು ಏನನ್ನ ಸೂಚಿಸುತ್ತದೆ ಅಂತ ನೋಡಿಕೊಂಡಾಗ ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಯನ್ನು ಸೂಚಿಸುವಂಥದ್ದು ಅಥವಾ ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಯನ್ನ ಒಳಗೊಂಡಿರ್ತಕ್ಕಂಥದ್ದು ಒಂದು. ಹಾಗಾದ್ರೆ ವಿಶೇಷ ಪರಿಣಿತಿ ಅಂದ್ರೆ ಏನು? ವಿಶೇಷ ಪರಿಣಿತಿ ಅಂತೇಳಿ ಅಂದಾಗ ಒಂದು ನಿರ್ದಿಷ್ಟ ಕ್ಷೇತ್ರದ ಕುರಿತಾಗಿ ಅಥವಾ ಒಂದು ನಿರ್ದಿಷ್ಟ ಕೆಲಸದ ಕುರಿತಾಗಿ ವ್ಯಕ್ತಿಗಳು ಹೊಂದಿರತಕ್ಕಂತಹ ಒಂದು ಆಳವಾದಂತಹ ಜ್ಞಾನ, ಆಳವಾದಂತಹ ಒಂದು ಕೌಶಲ್ಯವನ್ನ ವಿಶೇಷ ಪರಿಣಿತಿ ಸೂಚಿಸುವಂಥದ್ದು. ಶ್ರಮ ವಿಭಜನೆಯು ವಿಶೇಷ ಪರಿಣಿತಿಯನ್ನು ಒಳಗೊಂಡಿರ್ತದೆ. ವಿಶೇಷ ಪರಿಣಿತಿ ಎನ್ನುವಂಥದ್ದು ಒಂದು ಕ್ಷೇತ್ರ ಅಥವಾ ಒಂದು ಕೆಲಸದ ಬಗ್ಗೆ ವ್ಯಕ್ತಿಗಳು ಹೊಂದಿರುವ ಆಳವಾದಂತಹ ಜ್ಞಾನ ಅಥವಾ ಕೌಶಲ್ಯವನ್ನು ಸೂಚಿಸುವಂಥದ್ದು. ಹೀಗಾಗಿ ಶ್ರಮ ವಿಭಜನೆ ಎನ್ನುವಂಥದ್ದು ಏನನ್ನ ಸೂಚಿಸುತ್ತದೆ ಅಂದ್ರೆ ವಿಶೇಷ ಪರಿಣಿತಿಯನ್ನು ಸೂಚಿಸುವಂಥದ್ದು. ಆ ವಿಶೇಷ ಪರಿಣಿತಿ ಒಬ್ಬ ವ್ಯಕ್ತಿಗೆ ಒಂದು ಕ್ಷೇತ್ರದಲ್ಲಿ ಇರತಕ್ಕಂತಹ ಆಳವಾದ ಜ್ಞಾನ ಕೌಶಲ್ಯವನ್ನು ಕೊಡುವಂಥದ್ದು. ಹೀಗೆ ಶ್ರಮ ವಿಭಜನೆಯ ಕುರಿತಾಗಿ ಪ್ಲೇಟೋ ಹಾಗೂ ಕಾರ್ಲ್ ಮಾರ್ಕ್ಸ್ರ ಅಭಿಪ್ರಾಯವನ್ನು ನೋಡಬಹುದು. ಇನ್ನು ಮುಂದುವರೆದು ದುಡಿಮೆಯಲ್ಲಿಯ ಅಸಮಾನತೆಯನ್ನ ನೋಡೋಣ. ದುಡಿಮೆಯ ಅಸಮಾನತೆ. ದುಡಿಮೆಯ ಅಸಮಾನತೆಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಖ್ಯವಾಗಿ ದುಡಿಮೆ ಅಂದರೆ ಏನು ಎನ್ನುವಂಥದ್ದು ಮುಖ್ಯವಾಗಿ ಗೊತ್ತಾಗುತ್ತೆ. ದುಡಿಮೆ ಪ್ರತಿ ವ್ಯಕ್ತಿಯ ಜೀವನದ ಒಂದು ಅಪೇಕ್ಷೆಯನ್ನ ಈಡೇರಿಸುವಂತಹ ಒಂದು ಕೆಲಸ. ಹಾಗಾದ್ರೆ ಅದನ್ನ ವ್ಯಾಖ್ಯಾನದ ರೂಪದಲ್ಲಿ ನೋಡಿಕೊಂಡಾಗ ದುಡಿಮೆ ಅಂತಂದ್ರೆ ಒಬ್ಬ ವ್ಯಕ್ತಿ ವಸ್ತು ರೂಪದ ಪ್ರತಿಫಲ ಅಥವಾ ಆರ್ಥಿಕ ಫಲಾಪೇಕ್ಷೆಯನ್ನು ಪಡೆಯುವ ಉದ್ದೇಶದಿಂದಾಗಿ ದೈಹಿಕ ಅಥವಾ ಬೌದ್ಧಿಕ ಶಕ್ತಿಯನ್ನು ವ್ಯಯ ಮಾಡುವಂತಹ ಒಂದು ಕೆಲಸವನ್ನ ದುಡಿಮೆ ಅಂತ ನಾವು. ಹಾಗಾದ್ರೆ ಆ ದುಡಿಮೆಯಲ್ಲಿರ್ತಕ್ಕಂತಹ ಅಸಮಾನತೆ ಎನ್ನುವುದು ಏನು ಅಂತ ನಾವು ನೋಡಿಕೊಂಡಾಗ ದುಡಿಮೆಯ ಅಸಮಾನತೆ ಎನ್ನುವುದು ಸಮಾನ ಕೆಲಸಕ್ಕೆ ಸಮಾನ ವೇತನದ ವಿರುದ್ಧವಾಗಿರ್ತಕ್ಕಂತಹ ಒಂದು ದುಡಿಮೆಯ ಅಸಮಾನತೆ ಅಂತ ನಾವು ಕರ್ಕೊಳ್ತೇವೆ. ಏನು? ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವಂತಹ ನಿಯಮದ ವಿರುದ್ಧವಾಗಿ ಇರತಕ್ಕಂತಹ ಒಂದು ದುಡಿಮೆಯ ಅಸಮಾನತೆ ಅಂತ ನಾವು ಕರ್ಕೊಳ್ತೇವೆ. ಇಲ್ಲಿ ನಾವು ಉದಾಹರಣೆಯ ರೂಪದಲ್ಲಿ ನೋಡ್ಕೊಳ್ಬಹುದು. ಒಂದೇ ಕೆಲಸವನ್ನ ಇಬ್ಬರು ವ್ಯಕ್ತಿಗಳು ಸಮಾನ ಅವಧಿಯಲ್ಲಿ ಮಾಡಿದಾಗಲೂ ಸಹಿತ ಅವರಿಗೆ ಸಿಗಬೇಕಾದಂತಹ ವೇತನ ಬೇರೆ ಬೇರೆಯಾಗಿದ್ದರೆ ಅದು ಏನನ್ನ ಸೂಚಿಸುತ್ತದೆ? ದುಡಿಮೆಯ ಅಸಮಾನತೆಯನ್ನು ಸೂಚಿಸುತ್ತದೆ. ಇದನ್ನ ನಮ್ಮ ಭಾರತೀಯ ವಿವಿಧ ಕ್ಷೇತ್ರಗಳಲ್ಲಿ ನಾವು ಕಾಣ್ಕೊಳ್ಬಹುದು. ಉದಾಹರಣೆಗೆ ಪುರುಷ ಮತ್ತು ಸ್ತ್ರೀ ಒಂದೇ ಕೆಲಸವನ್ನ ಸಮಾನ ಅವಧಿಗೆ ಸಮಾನ ರೀತಿಯಲ್ಲಿ ಮಾಡುತ್ತಿದ್ದಾಗಲೂ ಸಹಿತ ಅವರಿಗೆ ಸಿಗಬೇಕಾದಂತಹ ವೇತನ ಏನಾಗಿದೆ ಅಂತಂದ್ರೆ ಒಬ್ಬರಿಗೆ ಹೆಚ್ಚು, ಒಬ್ಬರಿಗೆ ಕಡಿಮೆ. ಇದನ್ನೇ ನಾವು ಏನಂತ ಕರ್ಕೋತೀವಿ ಅಂತಂದ್ರೆ ದುಡಿಮೆಯಲ್ಲಿನ ಅಸಮಾನತೆ. ಅದೊಂದು ಕೃಷಿ ಕ್ಷೇತ್ರದಲ್ಲಿ ಇದರ ಒಂದು ತೀವ್ರತೆಯನ್ನು ನಾವು ಕಾಣ್ಬೋದು. ಕೃಷಿ ಕ್ಷೇತ್ರದಲ್ಲಿ ದುಡಿತಿರ್ತಕ್ಕಂತಹ ಪುರುಷ ಕಾರ್ಮಿಕರಾಗಿರ್ಬೋದು, ಸ್ತ್ರೀ ಕಾರ್ಮಿಕರಾಗಿರ್ಬೋದು, ಮಹಿಳಾ ಕಾರ್ಮಿಕರಾಗಿರ್ಬೋದು, ಒಂದೇ ಕೆಲಸವನ್ನ ಮಾಡ್ತಾ ಇದ್ದಾಗಲೂ ಸಹಿತ ಪುರುಷನ ಶಕ್ತಿ ಸಾಮರ್ಥ್ಯದ ಆಧಾರದ ಮೇಲೆ ಪುರುಷನಿಗೆ ಹೆಚ್ಚಿನ ವೇತನ, ಹೆಚ್ಚಿನ ಕೂಲಿ ಸಿಗುವಂಥದ್ದನ್ನು ನಾವು ಕಾಣ್ತೀವಿ. ಆದ್ರೆ ಮಹಿಳೆಗೆ ಕಡಿಮೆ ಕೂಲಿಯನ್ನು ಸಿಗುವಂಥದ್ದು ನಾವು. ಜೊತೆಗೆ ದುಡಿಯುವುದರ ಮೂಲಕ ಬರುವಂತಹ ವೇತನ ಜೊತೆಗೆ ಆ ದುಡಿಮೆಯಲ್ಲಿ ಕೈಗೊಳ್ಳುವಂತಹ ನಿರ್ಧಾರಗಳಲ್ಲಿಯೂ ಸಹಿತ ಮಹಿಳೆಗೆ ಕಡಿಮೆ ಸ್ವಾತಂತ್ರ್ಯ, ಕಡಿಮೆ ಅಧಿಕಾರವನ್ನು ಕೊಡ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಅಸಮಾನತೆ ಎನ್ನುವುದು ಕೇವಲ ವೇತನಕ್ಕೆ ಸಂಬಂಧಿಸಿದಂತೆ ಮಾತ್ರ ಇರದೆ ಮಹಿಳೆಯರು ದುಡಿಯುವಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಪರಿಗಣಿಸುವಲ್ಲಿಯೂ ಸಹಿತ ಪುರುಷರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಅಸಮಾನತೆ ಎನ್ನುವಂಥದ್ದು ವೇತನದ ಜೊತೆಗೆ ಸ್ತ್ರೀಯರ ನಿರ್ಧಾರಗಳ ಮಟ್ಟಿಗೂ ಸಹಿತ ಅಸಮಾನತೆಯನ್ನ ತೋರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗೆ ಈ ಒಂದು ದುಡಿಮೆಯ ಅಸಮಾನತೆಯನ್ನ ನಾವು ಕಾಣಬಹುದು. ಇದರ ಜೊತೆಗೆ ಕೆಲವೊಂದಿಷ್ಟು ಅಸಮಾನತೆಗಳನ್ನ ನಗರ ಹಾಗೂ ಗ್ರಾಮಗಳ ಮಟ್ಟದಲ್ಲಿಯೂ ಸಹಿತ ಕಾಣಬಹುದು. ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಅಸಮಾನತೆಯನ್ನು ಸಹಿತ ನಾವು ಇದರಲ್ಲಿ ಕಾಣ್ಕೊಳ್ಬಹುದು ಅಂತ. ಹೀಗೆ ದುಡಿಮೆಯ ಅಸಮಾನತೆ ಕುರಿತಾಗಿ ನಾವು ನೋಡಿಕೊಳ್ಬಹುದು. ನಂತರ ಬರ್ತಕ್ಕಂಥದ್ದು
ಸಂಘಟಿತ ಮತ್ತು ಅಸಂಘಟಿತ ವಲಯದ ದುಡಿಮೆ. ದುಡಿಮೆಯ ಅಸಮಾನತೆಯ ನಂತರದಲ್ಲಿ ಬರ್ತಕ್ಕಂತಹ ಮತ್ತೊಂದು ಪ್ರಮುಖ ಪರಿಕಲ್ಪನೆ ಅಂತಂದ್ರೆ ಸಂಘಟಿತ ಮತ್ತು ಅಸಂಘಟಿತ ವಲಯದ ದುಡಿಮೆ. ಹಾಗಾದ್ರೆ ಸಂಘಟಿತ ವಲಯದ ದುಡಿಮೆ, ಅಸಂಘಟಿತ ವಲಯದ ದುಡಿಮೆ ಎನ್ನುವಂತಹ ಅರ್ಥವನ್ನು ನೋಡಿಕೊಳ್ಳುವುದಾದ್ರೆ, ಯಾವ ಕ್ಷೇತ್ರದ ಉದ್ಯೋಗಗಳು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು, ಯಾವ ಕ್ಷೇತ್ರದ ಉದ್ಯೋಗಗಳು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ನಿಗದಿತವಾದಂತಹ ಒಂದು ವೇತನ, ನಿಗದಿತವಾದಂತಹ ಒಂದು ಕೆಲಸ ಹಾಗೂ ಕೆಲಸಗಾರರಿಗೆ ಸೇವಾ ಭದ್ರತೆಯನ್ನ ಒದಗಿಸಿಕೊಡುವಂತಹ ಒಂದು ಉದ್ಯೋಗದ ಕ್ಷೇತ್ರಗಳಾಗಿವೆಯೋ ಅಂತಹ ಎಲ್ಲ ವಲಯದ ದುಡಿಮೆಗಳನ್ನ ಸಂಘಟಿತ ವಲಯದ ದುಡಿಮೆಗಳು ಅಂತ ನಾವು ಕರಿತೀವಿ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಸರ್ಕಾರದ ಅನುಮತಿಯನ್ನ ಪಡೆದುಕೊಂಡು ಸರ್ಕಾರದ ನೀತಿ ನಿಯಮದ ಅನುಸಾರವಾಗಿ ದುಡಿಯುವ ಕೆಲಸಗಾರರಿಗೆ ಕನಿಷ್ಠ ವೇತನ, ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸೌಲಭ್ಯಗಳು, ನಿಗದಿತ ಕೆಲಸ ಇವನ್ನೆಲ್ಲವನ್ನ ಒದಗಿಸಿಕೊಡುವಂಥದ್ದನ್ನ ನಾವು ಸಂಘಟಿತ ದುಡಿಮೆಯಲ್ಲಿ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಅಸಂಘಟಿತ ಅಂತಂದಾಗ ಇದರ ವಿರುದ್ಧವಾಗಿರ್ತಕ್ಕಂಥ, ಅಂದ್ರೆ ಕಾನೂನಿನ ಚೌಕಟ್ಟಿಗೆ ಒಳಪಡಲಾದರೆ ಅಲ್ಲಿ ದುಡಿಯುವಂತಹ ಕೆಲಸಗಾರರಿಗೆ ಸರ್ಕಾರದಿಂದ ಯಾವುದೇ ಭದ್ರತೆಗಳು ಇರದೇ ಇರತಕ್ಕಂತಹ ಒಂದು ಸ್ಥಿತಿ. ಅಂದ್ರೆ ನಿಗದಿತ ಕೆಲಸವಿಲ್ಲ, ಕನಿಷ್ಠ ವೇತನವಿಲ್ಲ, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸೌಲಭ್ಯಗಳಿಲ್ಲ, ಇವು ಯಾವುಗಳು ಸಹಿತ ಇಲ್ಲದೆ ಇರ್ತಕ್ಕಂತಹ ಒಂದು ಸ್ಥಿತಿ. ಇದನ್ನ ಅಸಂಘಟಿತ ವಲಯದ ದುಡಿಮೆ ಅಂತ ನಾವು. ಹಾಗಾದ್ರೆ ಇವು ಎರಡರ ನಡುವಿನ ಒಂದು ವ್ಯತ್ಯಾಸದ ರೂಪದಲ್ಲಿ ಈ ಒಂದು ಪರಿಕಲ್ಪನೆಯನ್ನು ನಾವು ಅಭ್ಯಾಸ ಮಾಡೋಣ. ಎರಡು ವ್ಯತ್ಯಾಸಗಳನ್ನ ನೋಡೋದು ಪರೀಕ್ಷಾ ದೃಷ್ಟಿಯಿಂದಲೂ ಸಹಿತ ಈ ಒಂದು ಪರಿಕಲ್ಪನೆಯನ್ನ ಯಾವ ರೀತಿಯಾಗಿ ಕೇಳಬಹುದು ಅಂತಂದಾಗ, ಸಂಘಟಿತ ಹಾಗೂ ಅಸಂಘಟಿತ ವಲಯದಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸವನ್ನ ಬರೆಯಿರಿ, ಅಥವಾ ಸಂಘಟಿತ ಹಾಗೂ ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸವನ್ನ ತಿಳಿಸಿಕೊಡಿ. ಆ ಸಮಯದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ವ್ಯತ್ಯಾಸದ ರೂಪದಲ್ಲಿ ಹೇಳ್ಕೋಬಹುದು. ಮೊದಲನೇದಾಗಿ, ಸಂಘಟಿತ ವಲಯವು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರುತ್ತದೆ, ಅಸಂಘಟಿತ ವಲಯವು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರುವುದಿಲ್ಲ. ಇದು ಮೊದಲನೇದಾದಂತಹ ಅಂಶ. ಸಂಘಟಿತ ವಲಯವು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರುತ್ತದೆ, ಅದು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರುವುದಿಲ್ಲ. ಎರಡನೆಯ ಒಂದು ಪ್ರಮುಖ ಅಂಶ ಅಂತಂದಾಗ, ಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಕೆಲಸಗಾರರಿಗೆ ನಿಗದಿತ ವೇತನ, ಅದೇ ರೀತಿಯಾಗಿ ವಿಶೇಷ ಭತ್ಯೆಗಳು, ಆರೋಗ್ಯ ಸೌಲಭ್ಯಗಳು, ಪಿಂಚಣಿ ಸೌಲಭ್ಯಗಳು ಇರುವಂತದ್ದನ್ನ ಕಾಣ. ಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಒಂದು ಕಾರ್ಮಿಕರಿಗೆ ಅಥವಾ ಕೆಲಸಗಾರರಿಗೆ ನಿಗದಿತ ಕೆಲಸದ ಸಮಯ, ನಿಗದಿತ ವೇತನ, ಅದೇ ರೀತಿಯಾಗಿ ಆರೋಗ್ಯ ಸೌಲಭ್ಯಗಳು, ಪಿಂಚಣಿ ಸೌಲಭ್ಯಗಳು ಲಭಿಸುತ್ತವೆ. ಆದರೆ ಅಸಂಘಟಿತ ವಲಯಗಳಲ್ಲಿ ದುಡಿತಿರ್ತಕ್ಕಂತಹ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ನಿಗದಿತ ಸಮಯದ ಕೆಲಸದ ಮಿತಿ ಇರುವುದಿಲ್ಲ, ಅದೇ ರೀತಿಯಾಗಿ ನಿಗದಿತ ವೇತನ, ಕನಿಷ್ಠ ವೇತನ ಎನ್ನುವಂಥದ್ದು ಇರುವುದಿಲ್ಲ, ಆರೋಗ್ಯ ಸೌಲಭ್ಯಗಳು ಇರುವುದಿಲ್ಲ, ಜೊತೆಗೆ ಪಿಂಚಣಿ ಸೌಲಭ್ಯ ಎನ್ನುವಂಥದ್ದು ಇರೋದಿಲ್ಲ. ಇನ್ನು ಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಒಂದು ಕ್ಷೇತ್ರಗಳಿಗೆ ಉದಾಹರಣೆ ಎನ್ನುವಂತಹ ನಿಟ್ಟಿನಲ್ಲಿ ನೋಡಿಕೊಂಡಾಗ, ಶಾಲೆಗಳು, ಬ್ಯಾಂಕ್ಗಳು, ಆಸ್ಪತ್ರೆಗಳು, ವಿಮಾ ಸಂಸ್ಥೆಗಳು ಇವೆಲ್ಲವೂ ಸಂಘಟಿತ ವಲಯದ ದುಡಿಮೆಗೆ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಅಸಂಘಟಿತ ವಲಯದಲ್ಲಿ ದುಡಿಮೆಗೆ ಉದಾಹರಣೆಗಳು ಅಂತ ಹೇಳಿ ನೋಡಿಕೊಂಡಾಗ, ಅಲ್ಲಿ ತಲೆಯ ಮೇಲೆ ಹೊತ್ತುಕೊಂಡು ವ್ಯಾಪಾರ ಮಾಡುವಂತಹ ಒಂದು ವರ್ಗ, ಅಥವಾ ಸೈಕಲ್ ರಿಪೇರಿ ಮಾಡುವಂತಹ ಒಂದು ಅಂಗಡಿ, ಕಟ್ಟಡ ನಿರ್ಮಿಸುವಲ್ಲಿ ನಿರತರಾದಂತಹ ಒಂದು ಕಟ್ಟಡ ಕಾರ್ಮಿಕರ ವರ್ಗ, ಹೀಗೆ ಅಸಂಘಟಿತ ವಲಯಗಳನ್ನು ನಾವು ಈ ರೀತಿಯಾದ ಉದ್ಯೋಗಗಳಲ್ಲಿ ಉದಾಹರಿಸಬಹುದು. ಇನ್ನು ಸಂಘಟಿತ ವಲಯದಲ್ಲಿರತಕ್ಕಂತಹ ಉದ್ಯಮಿಗಳೆಲ್ಲವೂ ಸಹಿತ
ಸರ್ಕಾರದ ಕಾನೂನಿನ ಅಡಿಯಲ್ಲಿ ಕಾಲಕ್ಕೆ ತಕ್ಕಂತೆ ಅನುಕೂಲಗಳನ್ನು ಪಡೆಯುವಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಅಸಂಘಟಿತ ವಲಯದಲ್ಲಿರ್ತಕ್ಕಂತಹ ದುಡಿಮೆಗಳು ಹಾಗೂ ದುಡಿಮೆಯಲ್ಲಿ ಪಾಲ್ಗೊಳ್ಳುವಂತಹ ಕಾರ್ಮಿಕರಿಗೆ ಕಾಲಕ್ಕೆ ಕಾನೂನಿನಿಂದ ಯಾವುದೇ ಸೌಲಭ್ಯಗಳು ಸಿಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತೀವಿ. ಹೀಗೆ ಸಂಘಟಿತ ಹಾಗೂ ಅಸಂಘಟಿತ ವಲಯದ ದುಡಿಮೆಗಳ ವ್ಯತ್ಯಾಸವನ್ನು ನಾವು ಈ ರೂಪದಲ್ಲಿ ಕಾಣ್ಕೊಳ್ಬಹುದು ಅಂತ. ಇನ್ನು ನಂತರ ಬರ್ತಕ್ಕಂಥದ್ದು ಅಸಂಘಟಿತ ವಲಯದ ಸಮಸ್ಯೆಗಳು ಅಂತಿದೆ. ಅಸಂಘಟಿತ ವಲಯದ ಸಮಸ್ಯೆ ಅಥವಾ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರ್ತಕ್ಕಂಥ ಸವಾಲುಗಳು ಅಂತ. ಈಗಾಗಲೇ ಸಂಘಟಿತ ಹಾಗೂ ಅಸಂಘಟಿತ ವಲಯದ ದುಡಿಮೆಗಾರರ ಸ್ಥಿತಿಗತಿಗಳನ್ನು ನೋಡಿಕೊಂಡಾಗ ನಮಗೆಲ್ಲರಿಗೂ ಗೊತ್ತಾಗುವಂತಹ ಒಂದು ಸಂಗತಿ ಅಂದ್ರೆ, ಯಾರು ಸಾಮಾಜಿಕ ಆರ್ಥಿಕ ಭದ್ರತೆಯನ್ನು ಪಡ್ಕೊಂಡವರಾಗಿರ್ತಾರೋ ಅಂತಂದ್ರೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅವರು ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆಯನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳಿ ನಾವು. ಇನ್ನು ಸರ್ಕಾರದ ಕಾನೂನಿನ ಚೌಕಟ್ಟಿಗೆ ಒಳಪಡದೆ ಜೀವನೋಪಾಯಕ್ಕಾಗಿ ದಿನನಿತ್ಯ ಕಷ್ಟಪಡ್ತಾ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಕೊಳ್ಳುವಂತಹ ವ್ಯಕ್ತಿಗಳು ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆಯಿಂದ ಹೊರಬರುತ್ತಾರೆ. ಹೀಗಾಗಿ ಕಷ್ಟ ಎನ್ನುವಂಥದ್ದು ಸಂಘಟಿತ ವಲಯದ ದುಡಿಮೆಗಾರರಿಗೆ ಇರದೆ ಅಸಂಘಟಿತ ವಲಯದಲ್ಲಿ ದುಡಿಯುವಂತಹ ಕಾರ್ಮಿಕರಿಗೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಅಂತಹ ಒಂದು ವಲಯದ ಸಮಸ್ಯೆಗಳನ್ನು ನಾವು ನೋಡ್ತೀವಿ, ಅಥವಾ ಅಸಂಘಟಿತ ವಲಯದ ಸವಾಲುಗಳು ಅಂತ ಹೇಳಿ ಸಹಿತ ಅಭ್ಯಾಸ ಮಾಡ್ತೀವಿ. ಹಾಗಾದ್ರೆ ಆ ಸಮಸ್ಯೆಗಳು ಅಥವಾ ಸವಾಲುಗಳಲ್ಲಿ ನೋಡ್ಕೊಂಡಾಗ ಮೊದಲನೇ ಸವಾಲು ಯಾವುದು ಅಂತಂದ್ರೆ ವಲಸೆ. ಮೈಗ್ರೇಷನ್ ಅಸಂಘಟಿತ ವಲಯದ ದುಡಿಮೆಯ ಪ್ರಮುಖ ಲಕ್ಷಣ ಅಂತಂದ್ರೆ ವಲಸೆ. ಅಂದ್ರೆ ಅಸಂಘಟಿತ ವಲಯದ ದುಡಿಮೆಯಲ್ಲಿ ತೊಡಕೊಳ್ಳುವಂತಹ ಪ್ರತಿ ಕೆಲಸಗಾರರು ಒಂದೇ ಪ್ರದೇಶದಲ್ಲಿ ಕಾಯಮಾಗಿ ನೆಲೆನಿಲ್ಲಾದರೆ ತಮ್ಮ ಜೀವನೋಪಾಯಕ್ಕಾಗಿ ಕೆಲಸ ಸಿಗುವಂತಹ ಸ್ಥಳಗಳಲ್ಲಿ ಕಾಲಕ್ಕೆ ತಕ್ಕಂತೆ ವಲಸೆ ಹೋಗುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಅಸಂಘಟಿತ ವಲಯದ ಪ್ರಮುಖವಾದಂತಹ ಲಕ್ಷಣ ಏನು ಅಂತಂದ್ರೆ ವಲಸೆ ಎನ್ನುವಂಥದ್ದು. ಈ ಒಂದು ವಲಸೆ ಎನ್ನುವಂಥದ್ದು ಅಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಒಂದು ಜನರ ಜೀವನದ ಕುರಿತಾದಂತಹ ಸ್ಥಿತಿಗತಿಗಳನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ತಿಳಿಯುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಒಂದು ಕೃತಿಯಲ್ಲಿ ನಾವು ಕಾಣ್ತೀವಿ. ಆ ಕೃತಿಯೇ ಫುಟ್ ಲೂಸರ್ಸ್ ಎನ್ನುವಂತಹ ಒಂದು ವಿಶ್ಲೇಷಣಾತ್ಮಕ ಕೃತಿ. ಈ ಫುಟ್ ಲೂಸರ್ಸ್ ಎನ್ನುವಂತಹ ಒಂದು ವಿಶ್ಲೇಷಣಾತ್ಮಕ ಕೃತಿಯು ಏನನ್ನ ಹೇಳುತ್ತದೆ ಅಂತಂದ್ರೆ, ಒಂದು ಆವರ್ತ ವಲಸೆಯನ್ನ ಹೇಳುವಂಥದ್ದು ಅಂತ, ಸರ್ಕಲ್ ಮೈಗ್ರೇಷನ್ ಎನ್ನುವಂತಹ ಒಂದು ವಿವರಣೆಯನ್ನು ಕೊಡುವಂಥದ್ದು. ಅಂದ್ರೆ ಈ ಅಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಒಂದು ಕಾರ್ಮಿಕ ವರ್ಗವು ತಮ್ಮ ಜೀವಿತಾವಧಿ ಅಂದ್ರೆ ನಾವು ಬದುಕುವ ವಾಸಿಸುತ್ತಿರುವ ಸ್ಥಳವನ್ನ ಬಿಟ್ಟು ಕೆಲಸವನ್ನ ಹುಡುಕಿಕೊಳ್ಳುತ್ತಾ ಕೆಲಸಕ್ಕೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಒಂದು ಸ್ಥಿತಿಗತಿಗಳ ಬಗ್ಗೆ ಹೇಳುವಂಥದ್ದು ಫುಟ್ ಲೂಸರ್ಸ್ ಅಂತ ಹೇಳಿ. ಇದನ್ನ ವಿಶ್ಲೇಷಣಾತ್ಮಕ ಒಂದು ಕೃತಿಯ ರೂಪದಲ್ಲಿ ನಾವು ಕಾಣ್ತೀವಿ. ಅಲ್ಲಿ ವಲಸೆಯ ಜನರ ಜೀವನದ ಬಗ್ಗೆ ಒಂದು ಸರ್ಕ್ಯುಲರ್ ಮೈಗ್ರೇಷನ್ ಎನ್ನುವಂತಹ ಒಂದು ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ಕಾಣ್ಕೊಳ್ಬಹುದು ಅಂತೀವಿ. ಹೀಗಾಗಿ ಅಸಂಘಟಿತ ವಲಯದ ಸಮಸ್ಯೆಗಳ ಪೈಕಿ ಹಾಗೂ ಅಸಂಘಟಿತ ದುಡಿಮೆಯ ಅಥವಾ ಅಸಂಘಟಿತ ಕೆಲಸಗಾರರ ಪ್ರಮುಖ ಲಕ್ಷಣ ಏನು ಅಂತಂದ್ರೆ ವಲಸೆ ಎನ್ನುವಂಥದ್ದು ಅಂತೇಳಿ. ಹಾಗಾದ್ರೆ ಎರಡನೇ ಲಕ್ಷಣ ಸಾಮಾಜಿಕ ಭದ್ರತೆ. ಸಾಮಾಜಿಕ ಭದ್ರತೆಯನ್ನ ಅಸಂಘಟಿತ ವಲಯದ ಕೆಲಸಗಾರರು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಅರ್ಥವಲ್ಲ, ಸಾಮಾಜಿಕ ಭದ್ರತೆಯಿಂದ ಹೊರಗುಳಿದಿದ್ದಾರೆ ಎನ್ನುವಂತಹ. ಅಂದ್ರೆ ಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಒಂದು ಕೆಲಸಗಾರರಿಗೆ ಹೇಗೆ ಆಹಾರ, ಬಟ್ಟೆ, ವಸತಿ, ನೀರು, ರಸ್ತೆ ಅಥವಾ ಎಲ್ಲ ಜೀವನಕ್ಕೆ ಬೇಕಾದಂತಹ ಸೌಲಭ್ಯಗಳು ಹೇಗೆ
ಪೂರಕವಾಗಿ ಲಭಿಸ್ತಾ ಇದ್ದಾವೋ ಅದೇ ರೀತಿಯಾದಂತಹ ಒಂದು ಜೀವನಕ್ಕೆ ಬೇಕಾದಂತಹ ಮೂಲ ಸೌಲಭ್ಯಗಳು ಅಸಂಘಟಿತ ವಲಯದಲ್ಲಿ ದುಡಿದಿರ್ತಕ್ಕಂತಹ ಒಂದು ಕೆಲಸಗಾರರಿಗೆ ಲಭಿಸುತ್ತಿಲ್ಲ. ಸಾಮಾಜಿಕ ಅಭದ್ರತೆಯಲ್ಲಿ ಬದುಕುತ್ತಿದ್ದಾರೆ. ಇದು ಅವರ ಎರಡನೇ ಒಂದು ಸಮಸ್ಯೆ ಅಂತ. ಅಂದ್ರೆ ಅವರಿಗೆ ಬಟ್ಟೆ, ಆಹಾರ, ವಸತಿ ಈ ಮೂಲ ಸೌಲಭ್ಯಗಳು ಸಿಗುತ್ತಿವೆ. ಕಾರಣ ಏನು ಅಂತ ಹೇಳಿ ನೋಡಿಕೊಂಡಾಗ ಅವರು ಒಂದೇ ಪ್ರದೇಶದಲ್ಲಿ ನೆಲೆಸುತ್ತಾರೆ. ಕೆಲಸವನ್ನ ಹುಡುಕ್ತಾ ನಿರಂತರವಾಗಿ ಹೋಗುವಾಗ ಅವರಿಗೆ ಕಾಯಮಾದಂತಹ ಮನೆ, ಅದೇ ರೀತಿಯಾಗಿ ಕಾಯಮಾಗಿ ಸಿಗಬೇಕಾದಂತಹ ಸರ್ಕಾರದ ಸೌಲಭ್ಯಗಳು ಅಂದ್ರೆ ನ್ಯಾಯಬೆಲೆ ಅಂಗಡಿಯಿಂದ ರೇಷನ್ಗಳಾಗಿರ್ಬೋದು, ಅಥವಾ ಆರೋಗ್ಯ ಇಲಾಖೆಯಿಂದ ಚಿಕಿತ್ಸೆಗಳಾಗಿರ್ಬೋದು, ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು, ಇವು ಯಾವ ಸಹಿತ ಅವರಿಗೆ ಲಭಿಸೋದು. ಹೀಗಾಗಿ ಅಸಂಘಟಿತ ವಲಯದಲ್ಲಿರ್ತಕ್ಕಂತಹ ಜನರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಕಾನೂನಾತ್ಮಕವಾದಂತಹ ಒಂದು ಪರಿಹಾರವನ್ನು ಕೊಡಬೇಕು ಎನ್ನುವಂಥದ್ದನ್ನ ನಾವು ಈ ಮೂಲಕ ಹೇಳಬಹುದು ಅಂತ. ಇನ್ನು ಮೂರನೇ ಒಂದು ಸಮಸ್ಯೆ ಅಥವಾ ಸವಾಲು ಅಂತಂದ್ರೆ ಕಾನೂನು ಚೌಕಟ್ಟು. ಕಾನೂನು ಚೌಕಟ್ಟು ಇವರಿಗೆ ಒಳಪಡದೇ ಇರತಕ್ಕಂಥದ್ದೇ ಸಮಸ್ಯೆ. ಅಂದ್ರೆ ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂತಹ ಕಾರ್ಮಿಕರ ಬಳಗ ಕಾನೂನಿನ ಚೌಕಟ್ಟಿಗೆ ಒಳಪಡುವುದಿಲ್ಲ. ಅದೇ ರೀತಿಯಾಗಿ ಅಸಂಘಟಿತ ವಲಯದಲ್ಲಿ ದುಡಿಮೆಯಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಮಾಡ್ತಿರ್ತಕ್ಕಂಥ ಕೆಲಸಕ್ಕೂ ಸಹಿತ ಕಾನೂನಿನ ಚೌಕಟ್ಟಿಲ್ಲ. ಅಂದ್ರೆ ದುಡಿಯುವ ಕಾರ್ಮಿಕರಿಗೂ ಕಾನೂನಿನ ಸೌಲಭ್ಯವಿಲ್ಲ, ಆ ಕಾರ್ಮಿಕರು ಮಾಡ್ತಿರ್ತಕ್ಕಂಥ ಕೆಲಸಕ್ಕೂ ಕಾನೂನಿನ ಚೌಕಟ್ಟುಗಳಿಲ್ಲ. ಹೀಗಾಗಿ ಬಹಳಷ್ಟು ಸಮಸ್ಯೆಯನ್ನ ಈ ಒಂದು ವರ್ಗದ ಜನರು ಎದುರಿಸ್ತಿರ್ತಕ್ಕಂಥದ್ದನ್ನ ಕಾಣ್ತಾರೆ. ಉದಾಹರಣೆಯಾಗಿ ಕಾನೂನಿನ ಚೌಕಟ್ಟಿಗೆ ಒಳಪಡುವಂತಹ ಸಂಘಟಿತ ಕೆಲಸಗಾರರಿಗೆ ಸರ್ಕಾರ ಹಾಗೂ ಕಾನೂನಾತ್ಮಕವಾಗಿ ಕಾರ್ಮಿಕ ಭದ್ರತೆ ಎನ್ನುವಂತಹ ಸೌಲಭ್ಯಗಳು ಲಭಿಸುವಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ EPF ಎನ್ನುವಂಥದ್ದು, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಎನ್ನುವಂಥದ್ದು, ಅಂದ್ರೆ ಪಿಂಚಣಿಯ ರೂಪದಲ್ಲಿ ಸಿಗುವಂಥದ್ದು. ಅದೇ ರೀತಿಯಾಗಿ ಆರೋಗ್ಯ ಸೌಲಭ್ಯಗಳು, ಅದೇ ರೀತಿಯಾಗಿ ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಲಭಿಸುವಂಥದ್ದು, ಅವು ಕಾನೂನಾತ್ಮಕವಾಗಿ ಕೇವಲ ಸಂಘಟಿತ ಕೆಲಸಗಾರರಿಗೆ ಮಾತ್ರ ಲಭಿಸುವಂಥದ್ದನ್ನು ನಾವು ಕಾಣ್ತೀವಿ. ಆದ್ರೆ ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂತಹ ಕಾರ್ಮಿಕರಿಗೆ ಈ ರೀತಿಯಾದಂತಹ ಕಾನೂನಿನ ಯಾವುದೇ ಸೌಲಭ್ಯಗಳಿಲ್ಲ. EPFಗಳಿಲ್ಲ, ESIಗಳಿಲ್ಲ, ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಅವರಿಗೆ ದೊರೆಯುತ್ತಿಲ್ಲ. ಹೀಗಾಗಿ ಅವರ ಜೀವನ ಅತ್ಯಂತ ದುಸ್ತರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಕೊಳ್ಳಬಹುದು ಅಂತ. ನಂತರ ಬರ್ತಕ್ಕಂತಹ ಮತ್ತೊಂದು ಸವಾಲು ಅಥವಾ ಸಮಸ್ಯೆ ಅಂತಂದ್ರೆ ಬಾಲ ಕಾರ್ಮಿಕರು ಬಂದಿದೆ. ಬಾಲಕಾರ್ಮಿಕರು ಈ ಅಸಂಘಟಿತ ವಲಯದಲ್ಲಿ ಬಾಲಕಾರ್ಮಿಕತನ ಎನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿರ್ತಕ್ಕಂಥ ಕಾರಣ ಏನು ಅಂತ ನೋಡಿಕೊಂಡಾಗ, ಅಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಒಂದು ಕುಟುಂಬದ ಮಕ್ಕಳು ಒಂದೇ ಪ್ರದೇಶದಲ್ಲಿ ಹಕ್ಕಿನ ರೂಪದಲ್ಲಿ ಪಡೆಯಬೇಕಾದಂತಹ ಶಿಕ್ಷಣ, ಆರೋಗ್ಯ, ಪೌಷ್ಟಿಕ ಆಹಾರ ಇವು ಯಾವುಗಳು ಸಹಿತ ಬಾಲ್ಯಾವಸ್ಥೆಯ ಮಕ್ಕಳಿಗೆ ಸಿಗ್ತಿದೆ. ಅವರು ಸಹಿತ ತಮ್ಮ ಕುಟುಂಬದ ಸಂಸ್ಕೃತಿಯಂತೆ, ಕುಟುಂಬದ ಒಂದು ಪದ್ಧತಿಯಂತೆ ತಂದೆಯ ಜೊತೆಗೆ ಹಾಗೂ ತಾಯಿಯ ಜೊತೆಗೆ ಅವರು ಕೆಲಸ ಮಾಡುವ ಸ್ಥಳಗಳಲ್ಲಿಯೇ ಕಾರ್ಮಿಕರಾಗಿ ದುಡಿಯುವಂತಹ ಪರಿಸ್ಥಿತಿಯನ್ನು ನಾವು ಕಾರಣ ಬಡತನವೂ ಇರಬಹುದು, ಸರ್ಕಾರದಿಂದ ಸೌಲಭ್ಯ ಸಿಗದಂತಹ ಪರಿಸ್ಥಿತಿ. ಹೀಗಾಗಿ ಆ ಒಂದು ಅಸಂಘಟಿತ ವಲಯದ ಕುಟುಂಬದಲ್ಲಿ ಇರ್ತಕ್ಕಂತಹ ಮಕ್ಕಳು ಬಾಲಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನ ಕಾಣಬಹುದು. ಉದಾಹರಣೆಯಾಗಿ ಪಟಾಕ್ಷಿಗಳನ್ನು ತಯಾರಿಸುವಂತಹ ಕಾರ್ಖಾನೆಗಳಾಗಿರ್ಬೋದು, ಗಣಿಗಾರಿಕೆಗಳಲ್ಲಿ ದುಡಿಯುವಂತಹ ಸ್ಥಳಗಳಲ್ಲಿ ಆಗಿರ್ಬೋದು, ಅದೇ ರೀತಿಯಾಗಿ ಕಟ್ಟಡವನ್ನು ಕಟ್ಟುವಂತಹ ಒಂದು ಸ್ಥಳಗಳಲ್ಲಾಗಿರ್ಬೋದು, ಅಲ್ಲಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಮಕ್ಕಳೇ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅವರು ಕಡ್ಡಾಯ ಶಿಕ್ಷಣದ ಪ್ರಕಾರ ಶಿಕ್ಷಣ ಪಡೆಯುವುದಿಲ್ಲ, ಪೌಷ್ಟಿಕ ಆಹಾರವನ್ನು ಪಡೆಯುವಂತಹ ಹಕ್ಕಿನಿಂದ ವಂಚಿತರಾಗ್ತಾರೆ. ಬಾಲ್ಯದಲ್ಲಿ ಸಿಗಬೇಕಾದಂತಹ ಎಲ್ಲ ಕಾನೂನಾತ್ಮಕ ಅಥವಾ ಮೂಲಭೂತ ಹಕ್ಕುಗಳ ಯಾವ ಹಕ್ಕುಗಳು ಸಹಿತ ಅವರಿಗೆ ಸಿಗದೆ ಸರ್ಕಾರಕ್ಕೂ ಸಹಿತ ಹಾಗೂ
ಕುಟುಂಬಕ್ಕೂ ಸಹಿತ ಸಮಸ್ಯೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅಂತ. ಹೀಗೆ ಬಾಲ ಕಾರ್ಮಿಕರು ಅಸಂಘಟಿತ ವಲಯದ ಒಂದು ಸಮಸ್ಯೆಯಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಅಸಂಘಟಿತ ವಲಯದ ದುಡಿಮೆಗಳಲ್ಲಿ ದುಡಿತಿರ್ತಕ್ಕಂತಹ ಒಂದು ಸಮುದಾಯದ ಜನರಿಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆಗಳಾಗ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದರಲ್ಲೂ ಅಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಒಂದು ಪ್ರಮಾಣವನ್ನು ನಾವು ಗಮನಿಸಿದಾಗ ಮಹಿಳೆಯರ ಪ್ರಮಾಣವೇ ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. 2014-15 ಗ್ರಾಮೀಣ ಅಭಿವೃದ್ಧಿಯ ವರದಿಯ ಪ್ರಕಾರ 2014 ಮತ್ತು 15 ಗ್ರಾಮೀಣ ಅಭಿವೃದ್ಧಿಯ ವರದಿಯ ಪ್ರಕಾರ ಅಸಂಘಟಿತ ವಲಯದಲ್ಲಿ ದುಡಿತಿರ್ತಕ್ಕಂತಹ ಒಂದು ಕಾರ್ಮಿಕರಲ್ಲಿ 77% ಮಹಿಳೆಯರೇ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ 77% ಮಹಿಳೆಯರು ಅಸಂಘಟಿತ ವಲಯದಲ್ಲಿ ಸರ್ಕಾರದ ಭದ್ರತೆ ಇಲ್ಲದೆ ದುಡಿಯುವಂತಹ ಒಂದು ಸನ್ನಿವೇಶದಲ್ಲಿ ಅವರು ಆ ಸ್ಥಳಗಳಲ್ಲಿ ಇರ್ತಕ್ಕಂತಹ ಕೆಲಸಗಾರರಿಂದ, ಬೇರೆ ಕೆಲಸಗಾರರಿಂದ ಅಥವಾ ಶ್ರೀಮಂತ ವ್ಯಕ್ತಿಗಳಿಂದ ಅಥವಾ ಇನ್ನಿತರ ಕೆಲವು ವ್ಯಕ್ತಿಗಳಿಂದ ದೈಹಿಕವಾಗಿ ಮಾನಸಿಕವಾದಂತಹ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಅಪರಾಧ ಕೃತ್ಯಗಳು ಹೆಚ್ಚಾಗಿರ್ತಕ್ಕಂಥದ್ದು, ನಂತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿರ್ತಕ್ಕಂಥದ್ದು, ಶೋಷಣೆ ಪ್ರಕರಣಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಆ ಒಂದು ಅಸಂಘಟಿತ ವಲಯದಲ್ಲಿ ಬಹಳಷ್ಟು ಸಮಸ್ಯೆಗಳು ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ಎಲ್ಲ ಸಮಸ್ಯೆಗಳನ್ನ ಸರ್ಕಾರ ನಿಯಂತ್ರಿಸಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಹೆಚ್ಚೆಚ್ಚು ಸಂಘಟಿತ ವಲಯದ ದುಡಿಮೆಗಾರರಿಗೆ ಲಭ್ಯವಾಗುವಂತಹ ಕಾನೂನುಗಳಲ್ಲಿ ಕೆಲವು ಕಾನೂನುಗಳನ್ನಾದರೂ ಅಸಂಘಟಿತ ವಲಯದ ಕಾರ್ಮಿಕರ ಜೀವನ ಅಭಿವೃದ್ಧಿಗಾಗಿ ತರಬೇಕು ಎನ್ನುವಂಥದ್ದನ್ನ ನಾವು ಹೇಳ್ತಾ ಇಲ್ಲಿಗೆ ಈ ಒಂದು ಅಧ್ಯಾಯವನ್ನ ಮುಕ್ತಾಯಗೊಳಿಸೋಣ. ಧನ್ಯವಾದ.